ಈ ಸೊಸೈಟಿ ಮಾಡೋದು ಒಂದೊಂದು ಕೆಲಸ ಅಲ್ಲ. ನಾನು ಮಾಡದೆ ತಿನ್ನಿ, ನಾನು ಮಾಡದೆ ತಿನ್ನಿ, ನಾನು ಮಾಡದೆ ತಿನ್ನಿ, ನಾನು ಒಟ್ಟು ಬಿರಿಯ ತಿಂದ್ಬಿಟ್ಟು ಬೇಡವೆ. ಯಾರ ಹೊಡಿಬೇಡ್ರ, ಹೋಗ ಏನ್ ಮಾಡ್ತಾ ಇದ್ದೀರಿ? ಹೊಟ್ಟೆ ಹೋಯ್ತು ಹೋಯ್ತು. ಏನ್ ಬಡುಕು ಸಾಕ್ಬಿಡ್ರಲ್ಲಪ್ಪ ಯಾರು? ಅಯ್ಯೋ ಒಳ್ಳೆ ಮುಚ್ಚಿದ್ರಲ್ಲಪ್ಪ ನೀವು. ಯಾರು? ಏನ್ ಪಿಟಾಚಿನ ದೇವನ ಯಾರಿದ್ರಿ? ಇಲ್ಲ ಯಾರು ಓದಿದ್ದು? ಅಯ್ಯೋ ಬನ್ನಿ 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 ಕುತ್ಕೊಳ್ಳಿ ಕುತ್ಕೊಳ್ಳಿ. ಬರುಣ್ ಕಟ್ಟಡ ಸಾಕ್ರಪ್ಪ ನಿಮ್ ಸವಾಸ. ಬಿಗ್ರೆ ಬೋ ಸುಸ್ತಾಗಿರೋಂಗದೆ. ಅಲ್ಲೇ ಚೇರ್ ಮ್ಯಾಗ ಕೂತ್ಕೊಳ್ಳಿ, ಒಂದು 5 ನಿಮಿಷ ರೆಸ್ಟ್ ತಗೊಳ್ಳಿ. ಬನ್ನಿ 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 ಬನ್ನಿ. ಪರವಾಗಿಲ್ಲ ಬನ್ನಿ, ಹೇಳಿ ಮೇಲೆ ನಿಧಾನ 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 ನಿಧಾನ. ಮೇಲ್ಗೋಗಿ ಮೇಲ್ಗೋಗಿ. ತಿಂದುಬಿಟ್ಟು ಕತೆ ಈಗ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಬಿಟ್ಟೋಗ್ಬಿಟ್ರಿ. ಕುರ್ಚಿ ಇದೆ ಅಂತ ಕೂತ್ಕೊಂಡ, ಆ ಕುರ್ಚಿ ಹಿಂದ್ಕೊಂಡ. ಕುರ್ಚಿ ಐತೆ ನಿಜ, ಅದು ಕಾಲು ಐತೆ ನಿಜ, ಆದ್ರೆ ಕುರ್ಚಿ ನಡೀತದ? ಅಯ್ಯೋ ಬೀಗ್ರೆ, ನಾನೇ ಕಣ್ಣಾರೆ ನೋಡಿದ್ದೆ, ಕುರ್ಚಿ ಇಲ್ಲೇ ಇತ್ತು. ಬೀಗ್ರೆ ನಿಮ್ಗೆಲ್ಲೋ ಭ್ರಮೆ. ಬಾಬಾ ಸರಿ ಬಾಬಾ, ನಿಮಗೆ ಅಡಿಗೆ ಮಾಡಿ ಫುಲ್ಲು ಸುಸ್ತಾಗೈತೆ, ಸ್ವಲ್ಪ ರೆಸ್ಟ್ ಮಾಡಿ. ನಾವ್ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀವಿ, ಕೆಲ್ಸ ಐತೆ. ಹೌದೌದು ಮಾವ, ನನ್ಗೂ ಸ್ವಲ್ಪ ಕೆಲ್ಸ ಇದೆ, ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಬೀಗ್ರೆ ನಂಗೂ ಹೊಸಿ ಕೆಲ್ಸ ಐತೆ, ನಾನು ಹಿಂಗ್ ಹೋಗಂಗ್ ಬಂದ್ಬಿಡ್ತೀನಿ. ಹುಷಾರು ಹುಷಾರು. ಭ್ರಮೆ ಭ್ರಮೆ ಭ್ರಮೆ. ನಿಮ್ಮ ಮನೆಯವ್ರು ಒಪ್ಲಿಲ್ಲ ಅಂದ್ರೆ? ಅವ್ರು ಒಪ್ಲಿ ಒಪ್ಪದೇ ಇರ್ಲಿ, 28 ಮಾರ್ನಿಂಗ್ 8:30 ನಾನಿರ್ತೀನಿ, ಓಕೆನಾ? ನಿಮಗೆ ಪಿರುತಿ ಇತ್ತು, ಆದ್ರೆ ನಮ್ಮ ಬಾಸ್ಗೆ ಪ್ರತುಗೂ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದೆ. ಹಾಗಿದ್ರೆ ಎಲ್ರ ಮುಂದೆ ರಾಜಾರಾಜವಾಗಿ ಒಪ್ಕೊಳ್ಳೋರು ನಮ್ಮ ಬಾಸು. ಮಾಡೋ ಕೆಲ್ಸಕ್ಕೆ ಎಲ್ಲ ನನ್ನ ತಲೆ ತಂದಿಟ್ಟಿದ್ಯಾ, ಇಡು ಫೋನು. ನೀನು ನಿಮ್ ಊರ್ಗ್ ಹೋದಂತಲ್ಲ, ಇಲ್ಲೂ ಪ್ರತಾಪ್ ಎಲ್ಲ ಮರ್ತು ಆಯಾಗವ್ರೆ. ಈಗಿಂದ ಈಗ್ಲೇ ಸಿಂಗಾಪುರ್ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿ. ನಂಬಿಕೆ ಇಡು, ನಾಳೆ ಮಲೇಷ್ಯಾದಲ್ಲಿ ಕಾನ್ಫರೆನ್ಸ್ ನೆಪ ಮಾತ್ರ, ಆಮೇಲೆ ಸಿಂಗಾಪುರ್ ಬಂದು ಸೆಟ್ಲ. ಪ್ರತಾಪು ಮಲೇಷ್ಯಾಗೆ ಹೋಗ್ತಾ ಇಲ್ಲ. ಪ್ರತು ಯಾಕೆ ಸುಳ್ಳು ಹೇಳ್ದ? ಅವನು ಮಲೇಷ್ಯಾಗೆ ಬರ್ತೀನಿ ಅಂತ ಯಾಕೆ ಸುಳ್ಳು ಹೇಳ್ದ? ನನ್ನ ಸಿಂಗಾಪುರ್ಗೆ ವಾಪಸ್ ಕಳ್ಸಕ್ಕೆ ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾನ? ನಾನು ಇದಕ್ಕೆ ಏನಾದ್ರೂ ಮಾಡಲೇಬೇಕು. ಅಂದ್ರೆ ನನ್ನನ್ನು ಹೈದರಾಬಾದಿಗೆ ಕಳಿಸಿದ್ದು ಒಂದು ನಾಟಕನೇ. ಈಗ ಇಲ್ಲಿಂದ ನನ್ನನ್ನ ಸಿಂಗಾಪುರ್ಗೆ ಸಾಗ ಹಾಕೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಬರಲ್ಲ ಅವನು, ಎಲ್ಲ ಸುಳ್ಳು ಹೇಳಿದ್ದಾನೆ, ಬರೀ ಮೋಸನೇ ತುಂಬಿಕೊಂಡಿದ್ದಾನೆ. ನಾನು ಇದನ್ನ ಸಹಿಸ್ಕೋಬಾರ್ದು, ಸಿಂಗಾಪುರ್ಗೆ ವಾಪಸ್ ಹೋಗಬಾರ್ದು.
ಹೋದ್ರೆ ನನ್ನ ಗುರಿ ಸಾಧನೆ ಏನಾಗುತ್ತೆ? ನಾನು ಬಂದಿದ್ದ ಪ್ರತಿಫಲ ಏನಾಗುತ್ತೆ? ಇಲ್ಲ, ನಾನು ಹೋಗಬಾರ್ದು. ನಾನು ಹೋಗಲ್ಲ. ನನಗೆ ಮೋಸ ಆಗಿದೆ. ಇದನ್ನ ನಾನು ಸಹಿಸ್ಕೋಬಾರ್ದು. ಹೇಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು. ತಡೀತೀನಿ. ಶ್ರೀನಿವಾಸ್ ರೆಡ್ಡಿ ಅವರೇ, ಇಮಿಡಿಯೇಟ್ ಆಗಿ ಬ್ಯಾಂಗ್ಳೂರ್ಗೆ ಯಾವ್ದಾದ್ರು ಫ್ಲೈಟ್ ಇದೆಯಾ? ಸರಿ, ಇಮಿಡಿಯೇಟ್ ಆಗಿ ಬುಕ್ ಮಾಡಿ. ಹೇಳು ಪ್ರತಾಪ್. ಡ್ಯಾಡಿ ಎಲ್ಲಿದ್ದೀರಾ? ಆಫೀಸ್. ಬಿಸಿನಾ? ಹಾ, ಬೆಳಗ್ಗೆಯಿಂದ 2 ಮೀಟಿಂಗ್ ಮುಗಿಸ್ದೆ. ನಿನಗೆ ಅಪ್ಡೇಟ್ ಮಾಡ್ಬೇಕಲ್ಲ ನಾನು. ನೀನೆಲ್ಲಿದ್ಯಾ? ನಾನು ಮನೇಲಿ. ಮನೇಲಿ ಏನ್ ಮಾಡ್ತಿದ್ಯಾ? ಮಧ್ಯಾಹ್ನ 2:15 ಗಂಟೆಗೆ JM ಫೈನಾನ್ಸಸ್ ಮೀಟಿಂಗ್ ಇದೆ. ಫೈನಾನ್ಸಸ್ ನನಗಿಂತ ಚೆನ್ನಾಗಿ ನಿನಗೆ ಅರ್ಥ ಆಗತ್ತೆ. ಅದನ್ನ ಮುಗಿಸ್ಬಿಡು. ಡ್ಯಾಡಿ, ಅದನ್ನ ನಾನು ಪೋಸ್ಟ್ಪೋನ್ ಮಾಡ್ಕೋತೀನಿ. ನೀವು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ಬೇಕು. ಏನ್ ವಿಶೇಷ? ಏನೋ ವಿಶೇಷ ಇದೆಪ್ಪ, ನೀವು ಬರ್ಬೇಕಷ್ಟೇ. ನೀನೇನಲ್ಲ ಆಫೀಸ್ ಅವರ್ಸ್ ನಲ್ಲಿ ಮನೆ ಊಟ ಅಂದ್ಕೊಂಡು. 1 ನಿಮಿಷ ಇರಿ, ಮಮ್ಮಿ ಕೊಡ್ತೀನಿ. ಏನ್ ಹೆದರ್ಸ್ತಾ ಇದೀಯಾ? ಕೊಡು ಕೊಡು. ರೀ, ಊಟಕ್ಕೆ ಇವತ್ತು ಮನೆಗೆ ಬನ್ನಿ. ತುಂಬಾ ಕೆಲಸ ಇದೆ. ಒಂದ್ ಕೆಲಸ ಮಾಡು, ಆಫೀಸ್ಗೆ ಊಟ ಕಳಿಸ್ಬಿಡು. ಎಲ್ರ ಜೊತೆನಲ್ಲಿ ಕುತ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅದಕ್ಕೆ ಕರಿತಾ ಇರೋದು. ಸಂಜೆ ಬರ್ತೀನಿ ವೈಶಾಲಿ. ರಾತ್ರಿಗೆ ಒಳ್ಳೆ ಅಡಿಗೆ ಮಾಡಕ್ ಹೇಳು ಸಾವಿತ್ರಿಗೆ. ಎಲ್ರೂ ಒಟ್ಟಿಗೆ ಕೂತ್ಕೊಳ್ಳೋಣ. ಸಾವಿತ್ರಿ ಹೇಳಿದ್ರೇನೆ ನಿಮ್ಗೆ ಅರ್ಥ ಆಗೋದು. ಇರಿ, ಅವಳಿಗೆ ಕೊಡ್ತೀನಿ. ಹಲೋ ಮಾವ, 1 ಗಂಟೆ ಬಿಡುವು ಮಾಡ್ಕೊಂಡು ಬನ್ನಿ. ಅಣ್ಣವ್ರೆ, ಮಧ್ಯಾಹ್ನ ನೀವು ಇಲ್ಲಿಗೆ ಊಟಕ್ಕೆ ಬರ್ಬೇಕು. ನಾನೇ ಡ್ಯೂಟಿಗೆ ರಜಾ ಹಾಕಿವ್ನೆ. ಏನ್ ಎಲ್ರೂ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಸತ್ಯ ಒಬ್ಬ ಕರೀಲಿಲ್ಲ ಅಷ್ಟೇ. ಕೊಡ್ತೀನಿ ಅಣ್ಣ. ಅಪ್ಪಯ್ಯ, ಊಟಕ್ಕೆ ಬಂದ್ಬಿಡಪ್ಪಯ್ಯ. ಮಾವ, ಬರ್ತೀರಾ ಅಲ್ವಾ? ಆಯ್ತಮ್ಮ, ಬರ್ತೀನಿ. ರೀ, ನೀವು ಬರ್ಬೇಕಾದ್ರೆ ಡ್ರೆಸ್ ಬದಲಾಯಿಸ್ಕೊಂಡ್ ಬನ್ನಿ. ನೀವು ಹಾಕೋಬೇಕಾಗಿರೋ ಡ್ರೆಸ್ನ ನಾನು ಡ್ರೈವರ್ ಹತ್ರ ಕಳ್ಸಿದೀನಿ. ಆಫೀಸಿಂದ ಮನೆಗೆ ಬರೋದಕ್ಕೆ ಡ್ರೆಸ್ ಯಾಕೆ ಚೇಂಜ್ ಮಾಡ್ಬೇಕು? ನಾನೇನ್ ಮೈನಿಂಗ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಾ? ಸುಮ್ನೆ ವಾದ ಮಾಡ್ಬೇಡಿ, ನಾನು ಹೇಳ್ದಷ್ಟು ಮಾಡಿ ಪ್ಲೀಸ್. ಓಕೆ, ಅಗ್ರೀಡ್. ಬಾಯ್. ಸರಿ, ಬಾಯ್. ಬಸವರಾಜ್, ಡ್ರೈವರ್ ರಾಜೇಶ್ ಹತ್ರ ಮೇಡಮ್ ಒಂದು ಕವರ್ ಕಳಿಸಿದಾರಂತೆ, ನೋಡಿ ಕಳಿಸಿ. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ನಮ್ಮ ಹಾಡು ನಮ್ಮ ಬದುಕು, ಕಲಾದೇವರಿಗೆ ಸಿಂಗರಿಸೋ ಹೂಗಳು. ಏನ್ ಮಾಡ್ತಾ ಇದೀಯಾ ಬ್ರದರ್? ಹಾಡ ಏನ್ ತಂಗ್ಯವಾ, ಹೆಂಗ್ ಕಾಣ್ತೈತೆ ಮನೆ? ಫುಲ್ ಜಿಗಿ ಜಿಗಿ ಅಂತಿಲ್ಲ. ಅಪ್ಪನ್ ಬರ್ಡೇ ಇವತ್ತು ಜೋರಾಗಿ ಆಚರಿಸ್ಬೇಕು. ಹೆಂಗೈತೆ ಸೆಲೆಬ್ರೇಷನ್, ಡೆಕೋರೇಷನ್? ಸೂಪರ್ ಆಗಿ ಡೆಕೋರೇಷನ್ ಮಾಡಿದ್ಯಾ ಕಣೋ. ಮತ್ತೆ ನಾವಂದ್ರೆ ವಿಚಿತ್ರ ನೋಡು. ನಾನು ಈ ಮನೆ ಮಗ. ಇಲ್ಲಿ ನಡ್ಕೊಳ್ಳೋ ರೀತಿ ರಿವಾಜ ನನಗೆ ಗೊತ್ತಿಲ್ಲ. ಆದ್ರೆ ನಾವೆಲ್ಲ ಕಲ್ತಿದೀವಿ. ಇಷ್ಟು ದಿನ ಕುಟುಂಬದ ತರನೇ ಇರ್ಲಿಲ್ಲ. ಯಾಕೆ? ಯಾಕಂದ್ರೆ ಈ ಮನೆಯಲ್ಲಿ ನಾನು, ಪ್ರತಾಪ್, ಮಮ್ಮಿ 3 ಜನನೇ ಇದ್ದಿದ್ದು. ಅಪ್ಪ ಇಲ್ದೆ ಬೆಳೆದ್ವಿ ನೋಡು. ಈಗ ನಂಗ್ ನೋಡು, ಇಬ್ಬಿಬ್ರು ಅಪ್ಪಂದಿರೋ. ಒಬ್ರು ಜನ್ಮ ಕೊಟ್ಟವರು, ಇನ್ನೊಬ್ರು ಸಾಕ್ತವ್ರು. ನೀನೇ ಲಕ್ಕಿ ಕಣು. ನಾನು ಲಕ್ಕಿನೇ. ಯಾಕಂದ್ರೆ ಈಗ್ಲಾದ್ರೂ ಅಪ್ಪ ಸಿಕ್ಕಿದ್ದಾರೆ, ಅವ್ರ ಪ್ರೀತಿ ಸಿಕ್ಕಿದೆ. ಅದಕ್ಕೆ ನನ್ಗಿವತ್ತು ಸ್ಪೆಷಲ್ ಅನಿಸ್ತಾ ಇರೋದು. ಅಂದ್ರೆ ಅಂದ್ರೆ ಇವತ್ತಿನವರೆಗೂ ಅಪ್ಪ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿಲ್ಲ. ನಾನು ವಿಶ್ ಮಾಡಿದಾಗ ಅವ್ರು ನನ್ನನ್ನು ಅಪ್ಕೊಂಡು ಹಣೆಗೆ ಮುತ್ತಿಡ್ತಾ ಥ್ಯಾಂಕ್ಸ್ ಮಗ್ಲೆ ಅಂತ ಹೇಳ್ತಾರೆ. ಐ ಆಮ್ ಸೋ ಎಕ್ಸೈಟೆಡ್ ಅಣ್ಣ. ಹೆಣ್ಮಕ್ಳಿಗೆ
ಅಪ್ಪನ ವಾತ್ಸಲ್ಯನೇ ಮುಖ್ಯ. ಈ ಜನ್ಮದಲ್ಲಿ ನನಗೆ ಸಿಕ್ಕಿದೆ. ಹಿಂಗೆ ಬಾ, ಹೆಣ್ಮಕ್ಳಿಗೆ ಆಶ್ರಯ ಅಲ್ಲ, ಗಂಡ್ಮಕ್ಳಿಗೆ ಆಟಯ. ಅಪ್ಪ ಅಂದ್ರೆ ಧೈರ್ಯ. ಕರೆಕ್ಟ್ ಕಣೋ. ಅಪ್ಪ ಕೊಡೋ ಸೆಕ್ಯೂರಿಟಿನ ಅಮ್ಮ ಕೊಡಕ್ಕಾಗಲ್ಲ. ಅಮ್ಮ ಏನಿದ್ರು ಪ್ರೀತಿ ಅಪ್ಪಗೆ ಅಷ್ಟೇ. ಈ ಹುಟ್ಟಿದಬ್ಬ ನಾನು ಅಪ್ಪ ಅಂತ ಕರೆದ್ಮ್ಯಾಕೆ ಮೊದಲನೇ ಕಿತ ತಂಗ್ಯವ್ವ. ಜನ್ಮ ಕೊಟ್ಟೋರಂತ ಗೊತ್ತಾದ್ಮ್ಯಾಕೋ ನಾನು ಅವ್ರನ್ನ ಅಣ್ಣ ಅಂತ ಕರಿತಿದ್ದೆ. ಅವರು ತಮ್ಮ ಜೊತೆ ನನ್ನನ್ನು ಕರ್ಕೊಂಡು ಹೋದಾಗ ಅವ್ರ ಮೇಲೆ ಕೋಪ ಇತ್ತು. ಯಾಕೆ ಗೊತ್ತಾ? ನನ್ನ ಸಾಕದ ಅಪ್ಪನಿಂದ ಅವನಿಂದ ನನ್ನ ದೂರ ಮಾಡಿಬಿಟ್ರು ಅಂತ. ಆದ್ರೆ ಅವರು ನಾನು ಯಾವಾಗ ಅಪ್ಪ ಅಂತ ಕರಿತೀನೋ, ನಾನು ಯಾವಾಗ ಹಾಗೆ ಅನ್ಕೊಂತೀನೋ ಅಂತ ಕಾಯ್ತಾ ಇದ್ರು. ಇವೆಲ್ಲ ಏನು ತಿಳಿನೇ ಇಲ್ಲ ತಂಗ್ಯವ ನಂಗೆ. ನನ್ ಬುದ್ಧಿಗಿಷ್ಟು ಈಗ ಬಹು ದುಃಖ ಆಗ್ತಾ ಇದೆ. ಅಪ್ಪನೇ ಹಾಗೆ ಸತ್ಯಣ್ಣ. ಮನಸ್ಸಲ್ಲಿರೋದನ್ನ ನಾವೇ ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಮೊದ್ಲಿಂದಲೂ ಅವ್ರ ನೋವು ನಲಿವುಗಳನ್ನ ಹಂಚ್ಕೊಳ್ಳೋದಕ್ಕೆ ಯಾರು ಇರ್ಲಿಲ್ವಲ್ಲ, ಅದಕ್ಕೆ ಅವ್ರಿಗೆ ಅಭ್ಯಾಸ ಆಗಿದೆ. ಆದ್ರೆ ಇವತ್ತು ಅವ್ರ ಹತ್ರ ಮಾತಾಡಬೇಕು. ಅವ್ರ ನೋವು ನಲಿವು ಸುಖ ದುಃಖ ಎಲ್ಲದರಲ್ಲೂ ನಾವು ಭಾಗಿಯಾಗ್ತೀವಿ ಅಂತ. ಸತ್ಯಣ್ಣ, ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಇವತ್ತಿನ ಬರ್ತ್ಡೇ ಉದ್ದೇಶ ಇದೇ ಆಗಿರ್ಬೇಕು. ಅಣ್ಣ, ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕಣೋ. ಸಿಗಪ್ಪ, ಏನ್ ನಿಂಗು ಒತ್ತಾರೆಯಿಂದ ಗೇಟ್ ಕಾದು ಕಾದು ಬೇಜಾರಾಗ್ಬಿಟ್ಟೈತೆ ಅಂತ ಕಾಣಿಸ್ತಿದೆ. ಬಾ ನನ್ ಜೊತೆ ಹೋಗಿ ಕೈ ಸಹಾಯ ಮಾಡು. ನಂಗೂ ಓಡಾಡಿ ಓಡಾಡಿ ಸುಸ್ತಾಗ್ಬಿಟ್ಟಿದೆ. ಹೆಂಗಿದೆ ಡೆಕೋರೇಷನ್? ಬಹುತ್ ಅಚ್ಚಾ ಹೈ, ಬಹುತ್ ಅಚ್ಚಾ ಹೈ. ನಾಗಣ್ಣ ಸಾಬ್, ಈ ಮನೆ ಯಜಮಾನ್ರು ಇದಾರಲ್ಲ, ಅವ್ರಿಗೆ ಇನ್ನೂ ಒಂದ್ ಮದುವೆ ಮಾಡ್ಬೋದು ಹಂಗಿದ್ದಾರೆ. ಅವ್ರಿಗಿರ್ಲಿಕ್ಕೆ ಚಿಕ್ಕವ್ರಿಗೆ ಮದ್ವೆ ಆದ್ರೆ ಸಾಕು ಫಸ್ಟ್. ठीक है नागಣ್ಣ ಸಾಬ್. ಸಾಬ್, ಇವತ್ತು ಸಬ್ಬಿ ಲೋಗಾತ ಎಲ್ಲರೂ ಬರ್ತಾರ ಕಯ. ಅದಕ್ಕೆ ಇಷ್ಟೆಲ್ಲ ಡೆಕೋರೇಷನ್ ಮಾಡಿರೋದು. ಅದಲ್ಲದೆ ಸಂಜೆ ಗುಂಡು ತುಂಡು ಆರ್ಕೆಸ್ಟ್ರಾ ಎಲ್ಲ ಐತೆ. ನಾಗಣ್ಣ ಸಾಬ್, ಅವರು ಬರ್ತಾರ? ಅವರು ಅಂದ್ರೆ ಯಾರು ಸಿಂಗಪ್ಪ? ಏನ್ ನಾಗಣ್ಣ ಸಾಬ್, ಕಾಂಚನ 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 ಊರ್ನಾಗಿದ್ರೆ ಅಲ್ವಾ ಬರಾಕೆ? साहब किधर गए? तो वापस सिंगापुर को होಗ್ಬಿಟ್ರಾ? ಸಿಂಗಾಪುರ್ಗಲ್ಲ ಕಯ, ಹೈದ್ರಾಬಾದ್ ಹೋದ್ಲು. ಅದೇನಾಯ್ತು ಅಂತಂದ್ರೆ, ಮಾವಾ ಏನವ ವೈಶಾಲಿ ಆಂಟಿ ನಿಮ್ಮನ್ನ ಹುಡುಕ್ತಾ ಇದ್ರು. ಏನೋ ಕೆಲಸ ಆಗ್ಬೇಕಂತೆ ನೋಡಿ. ಲೇ ಸಿಂಗಪ್ಪ, ಇನ್ನೊಂದು ಎರಡದೆ ಕಾಯಿ ಸುಲ್ಬಿಡ್ಲ ನಡಿಯವ. ನಾನು ಬರ್ತೀನಿ ಮಾವ, ನೀವು ಹೋಗಿ. ಸರಿ ಕಣ. ಏನ್ ಕೇಳ್ತಿದ್ರಿ ನಮ್ಮ ಮಾವನ ಹತ್ರ? कुछ नहीं प्रेम साहब, कुछ नहीं. ನೀವು ಈ ಮನೆ ಸೆಕ್ಯೂರಿಟಿ. ನಿಮ್ ಕೆಲ್ಸ ಈ ಮನೆಗೆ ಹೋಗೋರು ಬರೋರ್ನ ನಿಗಾ ಇಡೋದು.
ಅವ್ರ ಬಗ್ಗೆ ವಿವರ ತಿಳ್ಕೊಳ್ಳೋದಲ್ಲ. ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡಿದ್ರೆ ಒಳ್ಳೇದು. ಇಲ್ದಿರೋ ವಿಷಯಕ್ಕೆಲ್ಲ ಮೂಗ್ ತೂರ್ಸಿದ್ರೆ ನಿಮ್ ಮರ್ಯಾದೆನೆ ಹೋಗೋದು. ಮಾಫ್ ಕರ್ನಾ ಪ್ರಿನ್ಸ. ಬಸವರಾಜ್, ನಾನು ಹೊರಡ್ತೀನಿ. ರಾಜೇಶ್, ಹಲೋ. ಹಾ, ಸುಶೀಲ್ ಕುಮಾರ್ ಹೇಳಿ. ನಾನು ಈಗ ಆಗಲ್ಲ, ನಾನು ಪರ್ಸನಲ್ ಕೆಲಸದ ಮೇಲೆ ಹೊರಗಡೆ ಹೊರಟಿದ್ದೀನಿ. ನಾಳೆ ಸಿಗೋಣ. ಈಗಲೇ ಮಾತಾಡ್ಬೇಕಾ? ನೀವೇನ್ರಿ ನಿಮ್ಮ ಹೆಸರು ಹೇಳ್ತಾ ಇಲ್ಲ, ಅರ್ಜೆಂಟಾಗಿ ಮಾತಾಡಬೇಕು ಅಂತಿದ್ದೀರಾ? ಅಂತ ಇಂಪಾರ್ಟೆಂಟ್ ವಿಚಾರ ಏನು? ಅದೇನಿದೆಯೋ ಫೋನ್ನಲ್ಲಿ ಹೇಳಿ. ಹಾಗಲ್ವಾ? ನೇರವಾಗಿ ಹೇಳ್ಬೇಕಾ? ಓಕೆ, ಎಷ್ಟೊತ್ತಾಗುತ್ತೆ ನೀವು ಬರೋದು? ಏನು 10 ನಿಮಿಷದಲ್ಲಿ ಇಲ್ಲಿರ್ತೀರಾ? ಓಕೆ, 10 ನಿಮಿಷ ವೆಯ್ಟ್ ಮಾಡ್ತೀನಿ. ಲೇಟ್ ಆದರೆ ನಾನು ಇರೋಲ್ಲ, ಹೊರಟಿರ್ತೀನಿ. ಯಾ, ಥ್ಯಾಂಕ್ ಯು. ಕಾರ್ ಬಂತಂತೆ. ವೈಶಾಲಿ ಆಂಟಿ, ಕಾರ್ ಬಂತಂತೆ. ಸಮಿ, ಕಾರ್ ಬಂತಂತೆ. ಕಾರ್ ಬಂದಂತೆ. ಕಮಾನ್ ಕಮಾನ್. ಅದು ಕಾರ ಬಂದೆ ಬಂದೆ. ಬರ್ಲೇ ಮಗ, ಅದು ಕಾರು ಬೇರೆ ಅವ್ರದ್ದು. ಸರಿಯಾಗಿ ನೋಡಕ್ಕಿಲ್ವೇ? ನಂಗೆಲ್ಲ ಗೊತ್ತು. ಅಣ್ಣಂದು ಕಪ್ ಕಾರ್ ಐತಲ್ಲ, ಅದೇ ಹತ್ರ ಅದು ಕಪ್ ಕಾರ್ಯ. ಓ, ಕಾಗಿನ ಕಪ್ಪಿರ್ತದೆ, ಕಪ್ಪಿರ್ತಲ್ಲ ಅಣ್ಣನ ಕಾರ. ನಂಗೇನಪ್ಪ ಗೊತ್ತು, ಆತರ ಒಂದೇ ಬಣ್ಣದ ಕಾರ್ ಆ ಪಾಟಿ ಮಾಡ್ತಾರೆ ಅಂತ. ಲಕ್ಷಾಂತರ ಕಾರ್ ಇರ್ತಾವ ಕಣಪ್ಪ, ಲಕ್ಷಾಂತರ ಕಲರ್ಗಳು ಇರ್ತಾವ. ಅಯ್ಯ ನೀನಾಲೇ ಹಂಗ್ ಮಾಡಕ್ ಆಯ್ಕಿಲ್ವಾ? ನಾಗರಾಜ್ ಅವ್ರೆ, ನಾನ್ ಮೇಕಪ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ, ಅರ್ಧಂಬರ್ಧ ಬಂದಿದೆ ನೋಡಿ. ಹೋಗ್ಲಿ, ಈಗ್ಲೂ ಹೋಗಿ ಪೂರ್ತಿ ಮುಗಿಸ್ಕೊಳ್ಳಿ. ಮಾವ, ನಾನ್ ದೇವ್ರ ದೀಪ ಹಚ್ತಿದ್ದೆ, ಅರ್ಧಂಬರ್ಧಕ್ಕೆ ಬಿಟ್ಟು ಬಂದೆ. ನೀನು ಹೋಗಿ ದೀಪ ಹಚ್ಬಿಡವಾ? ನಾನು ಕೇಕ್ ರೆಡಿ ಮಾಡ್ತಿದ್ದೆ. ಹೋಗ್ ನೀನು ರೆಡಿ ಮಾಡ್ಕೊಳವಾ? ಹೀಗ್ರೆ ಎಂತ ಕೆಲಸ ಮಾಡಿದ್ರೆ ನಾನು ಸೊಂಟ ಮುರಿದೋಗ್ಬಿಟ್ಟಿದೆ. ಸರಿ ಕರೀತಾರೆ. ಡಾಕ್ಟರ್ ನಂಬರ್ ಕೊಟ್ರಲ್ಲ ಮಧ್ಯಾಹ್ನನೇ. ಸರಿ ಸರಿ, ತುಂಬಾ ಕೆಲಸ ಇದೆ, ನಡೀರಿ. ನಡ್ರಿ 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 ಬೇಗ. ಕೆಲಸ ನೀವು ಬಸ ಕಾರ್ ಬಂತು. ಎಲ್ಲಿ ಎಲ್ಲಿ ಎಲ್ಲಿ? ಪಕ್ಕದ ಮನೆ ಅದು. ಬಸವರಾಜ್ ಅವ್ರು ಯಾರೋ ಬರ್ತೀನಿ ಅಂದಿದ್ರು, ವೆಯ್ಟ್ ಮಾಡಿದೆ, ಅವ್ರು ಬಂದಿಲ್ಲ. ನಾನು ಹೊರಟೆ ಅಂತ ಹೇಳಿ. ಬಂದಿದ್ದಾರೆ ಸರ್, ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಒಳಗ್ ಕಳಿಸಿ. ಇಲ್ಲ ಸರ್, ನೀವೇ ಅಲ್ಲಿಗೆ ಹೋಗ್ಬೇಕಂತೆ. ನಾನೇ ಅಲ್ಲಿಗೆ ಹೋಗ್ಬೇಕಂತ? ಅವ್ರು ಒಳಗ್ ಬರಲ್ವಂತ? ಇಲ್ಲ ಸರ್. ಯಾರಂತೆ? ಯಾರೋ ಹೆಂಗ್ಸು ಸರ್. ಹೆಸರು? ಹೆಸರು ಹೇಳಿಲ್ಲ ಸರ್. ಏನ್ ಏಜ್ ಗ್ರೂಪ್? 25 to 28 ಇರ್ಬೋದು ಸರ್. ಯಾವ ಊರಂತೆ? ಊರೇನು ಹೇಳಿಲ್ಲ ಸರ್. ಅವ್ರು ನಮ್ಗೆ ಚೆನ್ನಾಗಿ ಗೊತ್ತಿದೆ, ಅವ್ರಿಗೆ ಕರೀರಿ ಅಂತ ಹೇಳಿದ್ರು ಸರ್. ಓಕೆ, ನೀವು ಹೋಗಿ. ಸಾವಿತ್ರಿ ಸಾವಿತ್ರಿ, ಒಂದೇ ನಿಮಿಷ. ಅದನ್ನೇನು ಹಚ್ಚೋದಕ್ಕೆ ಹೋಗ್ಬೇಡ. ನಿಮ್ಮ ಮಾವನ್ ಕಾರು ಅಲ್ಲಿ ಬರ್ಲಿ. ಅವ್ರ ಕಾರ್ ಅಲ್ಲಿ ಬರ್ತಿದ್ ಹಾಗೆ ಇಲ್ಲಿ ಹಚ್ಚಣಂತೆ. ಎಷ್ಟೊತ್ತಿಂದ ಕಾಯ್ತಾನೆ ಇದೀವಿ, ಬರ್ತಾರೆ ಬರ್ತಾರೆ ಅಂತ, ಇನ್ನೂ ಬಂದೇ ಇಲ್ಲ ನೋಡು. ಇರ್ಲಿ ಬಿಡು ಮಮ್ಮಿ, ಲೈಟ್ ಎಲ್ಲ ಆಫ್ ಮಾಡೋಣ. ಕ್ಯಾಂಡಲ್ ಲೈಟ್ ಅಲ್ಲಿ ಡ್ಯಾಡಿಗೆ ಸರ್ಪ್ರೈಸ್ ಕೊಡೋಣ, ಏನಂತೀರಾ? ನನ್ನನ್ ಕೇಳಿದ್ರೆ ಈ ಸರ್ಪ್ರೈಸ್ ಗಿರ್ಪ್ರೈಸ್ ಯಾವ್ದು ಬೇಡವಾಗಿತ್ತು. ನಾವು ಮಾವನ್ನ ಕರೆದಿದ್ದು ಊಟಕ್ಕೆ, ಅವ್ರು ಆ ಟೈಮ್ಗೆ ಬರ್ತಾರೋ ಏನೋ. ನಾನ್ ರೆಡಿ.
ನಿಮ್ದೇ ಬರ್ತಡೇ ಅನ್ನೋ ಹಾಗೆ ರೆಡಿ ಆಗ್ಬಿಟ್ಟಿದ್ದೀರಿ. ನಮ್ಮ ಅಪ್ಪಯ್ಯ ಯಾವಾಗ್ಲೂ ಹಿಂಗೆ, ಅದಕ್ಕೆ ಯಾವ ಮದುವೆಗೂ ಕರ್ಕೊಂಡು ಹೋಗಿಲ್ಲ ನಾನು. ಯಾಕಂದ್ರೆ ಯಾವ್ದೇ ಮದುವೆ ಕರ್ಕೊಂಡೋದ್ರು ಮದುವೆ ಗಂಡಿನ ತರ ರೆಡಿಯಾಗಿ ಬರ್ತೀಯಾ, ಮಿಸ್ ಆದ್ರೆ ಗಂಡಿನ ಬದಲು ಹೆಣ್ಣಿಗೆ ನೀನೇ ತಾಳಿ ಕಟ್ಬಿಡ್ತೀಯಾ. ಅಯ್ಯೋ ನಾನ್ ಹಾಗಿದ್ರೆ ಹುಷಾರಾಗಿರ್ಬೇಕು. ಕೇತನ ಅವರಿಂದ ಪ್ರೊಟೆಕ್ಟ್ ಮಾಡ್ಬೇಕಪ್ಪ. ಅಯ್ಯೋ ಹಂಗೇನಿಲ್ಲ ಮತ್ತಾಗೆ, ನನ್ಗೆ ಕೇಕು ಕೊಟ್ಟು ಗಿಟ್ಟು ಏನು ಕಾಣೆ. ಯಾಕೆ ಅಂದ್ರೆ ನಾನು ಹುಟ್ಟಿದ ದಿನವೇ ಗೊತ್ತಿಲ್ಲ. ಹಾಗ್ಯಾಕಂತೀರಾ ಮಾವ? ಹೊಸ ಬಟ್ಟೆ ಹಾಕೊಂಡಿದ್ದೀರಾ, ನಾವೆಲ್ಲರೂ ಖುಷಿಯಾಗಿದ್ದೀವಿ. ಇವತ್ತೇ ನಿಮ್ ಹುಟ್ಟುಹಬ್ಬ ಅನ್ಕೊಳ್ಳಿ. ಹ್ಯಾಪಿ ಬರ್ಡೇ ಕಣ್ಣ.